ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಣಿ ಮಂಜು ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಬೇಗನೆ ಎದ್ದಿದ್ದೆ, ಬಟ್ಟೆ ಕೆಲಸ ಮುಗಿಸ್ಕೊಳ್ಳೋದು ಅಂತ ಹೇಳ್ಬಿಟ್ಟು. 2 ದಿನದಿಂದ ಕರೆಂಟ್ ಸರಿಯಾಗಿರಲಿಲ್ಲ ಅಂತ ಹೇಳ್ಬಿಟ್ಟು ಬಟ್ಟೆ ಒಗ್ದೇ ಇರಲಿಲ್ಲ. ಅದಕ್ಕೆ ಮೊದಲು ಈ ಕೆಲಸ ಮುಗಿಸ್ಕೊಳ್ಳೋದು ಅಂತ ಮುಗಿಸ್ಕೊಳ್ತಾ ಇದ್ದೀನಿ. ಕೆಳಗಡೆ ಜಾಗ ಸಾಕಾಗಲಿಲ್ಲ ಅಂತ ಹೇಳ್ಬಿಟ್ಟು ಮೇಲ್ಗಡೆನೂ ಒಣಗಾಕ್ತಾ ಇದ್ದೀನಿ. ಮಳೆಗಾಲ ಆಗಿರೋದ್ರಿಂದ ಬಟ್ಟೆ ಬೇಗ ಒಣಗಲ್ಲ. ಮಿಷಿನಲ್ಲಿ ಡ್ರೈ ಮಾಡಿರೋದ್ರಿಂದ ಬೇಗ ಒಣಗುತ್ತೆ. ಇವತ್ತು ಸ್ವಲ್ಪ ಬಿಸಿಲು ಇದೆ, ಚೆನ್ನಾಗಿ ಒಣಗಲಿ ಅಂತ ಹೇಳ್ಬಿಟ್ಟು ಬೆಳಿಗ್ಗೆನೇ ಒಣಗಾಕ್ತಾ ಇದ್ದೀನಿ. ಇವತ್ತು ಬೇಗನೆ ಕೆಲಸ ಎಲ್ಲನೂ ಮುಗಿಸ್ತಾ ಇದ್ದೀನಿ. ಯಾಕಂದರೆ ಅಕ್ಕನ ಮನೆಗೆ ಹೋಗಬೇಕಿತ್ತು. ಅದಕ್ಕೆ ವೀಡಿಯೋ ಏನು ಮಾಡ್ಕೊಳ್ಳಿಲ್ಲ, ಎಲ್ಲ ಕೆಲಸನೂ ಮುಗಿಸಿದ್ದೆ. ಇವತ್ತು ಬಿಸಿಲು ಚೆನ್ನಾಗಿ ಬಂದಿದ್ದರಿಂದ ಬಟ್ಟೆ ಎಲ್ಲ ಬೇಗ ಒಣಗಿತ್ತು. ಎಲ್ಲನೂ ತಗೊಬಂದು ಮಡಚಿ ಎತ್ತಿಟ್ಟಿದ್ದೆ. ಎಲ್ಲ ಕೆಲಸನೂ ಮುಗಿಸ್ಕೊಂಡು ನಾನು ರೆಡಿಯಾಗಿ ಮಕ್ಕಳನ್ನು ರೆಡಿ ಮಾಡಿದೆ. ಅಷ್ಟರಲ್ಲಿ ನನ್ನ ತಮ್ಮ ಬಂದು ಕರ್ಕೊಂಡು ಹೋದ. ನಾವು ಹೋಗೋವರೆಗೆ ಅವಳು ಅಡುಗೆಗೆಲ್ಲ ರೆಡಿ ಮಾಡ್ಕೊಂಡಿದ್ಲು. ನಾನು ಹೋಗಿ ಸ್ವಲ್ಪ ತರಕಾರಿ ಕಟ್ ಮಾಡಿಕೊಟ್ರೆ ಅಷ್ಟೇ, ಇನ್ನೆಲ್ಲ ಕೆಲಸನ ಅವಳೇ ಮಾಡಿಕೊಂಡ್ಳು. ಮೆಣಸಿನ್ಕಾಯಿ ಬಜ್ಜಿ ಮಾಡೋದಂತ ಹೇಳ್ಬಿಟ್ಟು ಅದನ್ನು ರೆಡಿ ಮಾಡಿ ಇಟ್ಟಿದ್ಲು. ನಾವು ಹೋದ್ಮೇಲೆ ನಮಗೆ ಅವಳು ಮಾಡಿಕೊಡ್ತಾ ಇದ್ದಾಳೆ. ಹಾಗೆಯೇ ನಮ್ಮ ಜೊತೆ ಮಾತಾಡ್ತಾ ಅವಳು ಕೆಲಸ ಮಾಡ್ತಾಯಿದ್ಲು. ಇವತ್ತು ನಮ್ಮ ಅಣ್ಣಂದು ಬರ್ತ್ಡೇ ಇತ್ತು. ಅದಕ್ಕೆ ನಾನು ನಮ್ಮ ಅಕ್ಕ ಮತ್ತು ನನ್ನ ತಂಗಿ ತಮ್ಮ ಎಲ್ಲರೂ ಅಕ್ಕನ ಮನೆಯಲ್ಲೇ ಮಾಡೋದ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ದು.
ಸೆಲೆಬ್ರೇಷನ್ ಎಲ್ಲ ಆದಮೇಲೆ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ. ಎಲ್ಲರೂ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ತಿದ್ವಿ, ಆಮೇಲೆ ಮಲ್ಕೊಂಡು. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇನ್ನೂ ನನ್ನ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ನಾಳೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಎಲ್ಲರಿಗೂ ಬಾಯ್, ಟೇಕ್ ಕೇರ್.